1,20,00,000 ಮಂದಿಯ ಆಧಾರ್ ಕಾರ್ಡ್ ನಿಷ್ಕ್ರಿಯವಾಗಿದೆ. ಕೋಟ್ಯಾಂತರ ಆಧಾರ್ ಕಾರ್ಡ್ ನಿಷ್ಕ್ರಿಯಗೊಳಿಸಿದ UIDAI ಮೃತ ವ್ಯಕ್ತಿಗಳ ಆಧಾರ್ ಕಾರ್ಡ್ಗಳನ್ನು ನಿಷ್ಕ್ರಿಯಗೊಳಿಸಿದೆ ಪ್ರಾಧಿಕಾರ. ಆಧಾರ್ ಕಾರ್ಡ್ ದುರ್ಬಳಕೆ ತಡೆಯೋದಕ್ಕೆ UIDAI ಕ್ರಮವನ್ನ ತೆಗೆದುಕೊಂಡಿದೆ. ಮೃತ ವ್ಯಕ್ತಿಗಳ ಹೆಸರಿನಲ್ಲಿ ವಹಿವಾಟು ತಡೆಯೋದಕ್ಕೆ ಕ್ರಮವನ್ನ ತೆಗೆದುಕೊಂಡಿದೆ. ಹಣಕಾಸು ಭೂ ಖರೀದಿ ಅಕ್ರಮ ತಡೆಯೋದಕ್ಕೆ ದಿಟ್ಟ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಒಟ್ಟು 24 ರಾಜ್ಯಗಳಲ್ಲಿ 1.6 ಕೋಟಿ ಮೃತರ ವಿವರ ಸಂಗ್ರಹವಾಗಿದೆ. ನಾಗರಿಕ ದಾಖಲಾತಿ ವ್ಯವಸ್ಥೆ ಮೂಲಕ ಮೃತರ ವಿವರ ಪತ್ತೆಯಾಗಿದೆ. ಈ ಪೈಕಿ 1.17 ಕೋಟಿ ಆಧಾರ್ ನಂಬರ್ಗಳನ್ನು ನಿಷ್ಕ್ರಿಯ ಮಾಡಲಾಗಿದೆ. ನಿಷ್ಕ್ರಿಯ ಕಾರ್ಯ ಪೂರ್ಣವಾಗಿದೆ. ಇನ್ನು 6.7 ಲಕ್ಷ ಆಧಾರ್ ಕಾರ್ಡ್ಗಳ ನಿಷ್ಕ್ರಿಯ ಬಾಕಿ ಉಳಿದಿದೆ. ಮೃತರ ವಿವರ ಅಧಿಕೃತ ಆದ ಬಳಿಕವಷ್ಟೇ ಆಧಾರ್ ನಂಬರ್ ಅನ್ನ ನಿಷ್ಕ್ರಿಯ ಮಾಡಲಾಗ್ತಾ ಇದೆ. ಬ್ಯಾಂಕ್ ಸೇರಿದಂತೆ ಹಲವು ಮೂಲಗಳಿಂದ ಮೃತ ವಿವರ ಸಂಗ್ರಹವನ್ನ ಮಾಡಲಾಗ್ತಾ ಇದೆ. ಎಲ್ಲಾ ರಾಜ್ಯ ಸರ್ಕಾರಗಳಿಂದಲೂ ಈ ಕುರಿತಾಗಿ ಮಾಹಿತಿ ಸಂಗ್ರಹವನ್ನ ಕೂಡ ಮಾಡಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಡಿಜಿಟಲ್ ಎಡಿಟರ್ ದಿಲೀಪ್. ಈಗ ಆಧಾರ್ ಕಾರ್ಡ್ಗಳನ್ನು ನಿಷ್ಕ್ರಿಯ ಮಾಡಲಾಗ್ತಾ ಇದೆ. ಅದು ಕೂಡ ಈ ಮೃತರ ಆಧಾರ್ ಕಾರ್ಡ್ಗಳನ್ನು ನಿಷ್ಕ್ರಿಯ ಮಾಡ್ತಾ ಇರೋದು ನಿಜಕ್ಕೂ ಇದು ಒಳ್ಳೆಯ ವಿಚಾರ. ಯಾಕಂದ್ರೆ ಸಾಕಷ್ಟು ದುರ್ಬಳಕೆಗಳಾಗ್ತಾ ಇತ್ತು. ಹೌದು ರಮ್ಯಾ, ಏನಂದ್ರೆ ಈ ಒಂದು ಮೃತರ ಹೆಸರುಗಳಲ್ಲಿ ಬ್ಯಾಂಕ್ ಖಾತೆಗಳಿರುತ್ತೆ. ಅವರು ಮೃತಪಟ್ಟ ಬಳಿಕ ಅವರ ಬ್ಯಾಂಕ್ ಖಾತೆಗಳನ್ನ ಒಂದು ಡಿಆಕ್ಟಿವೇಟ್ ಮಾಡಬೇಕಾಗುತ್ತೆ. ಜೊತೆಯಲ್ಲೇ ಅವರು ಏನೊಂದು ಆ ಮೃತರ ಹೆಸರಿನಲ್ಲಿ ಯಾವುದೇ ರೀತಿ ಭೂ ಖರೀದಿ ನಡೀಬಾರ್ದು. ಮತ್ತೆ ಆಧಾರ್ ಬಳಕೆ ಮಾಡಿಕೊಂಡು ಏನೊಂದು ಭೂ ಖರೀದಿ ವ್ಯವಹಾರಗಳು ನಡೆಯುತ್ತೆ, ಅದೆಲ್ಲದನ್ನು ತಡೆಯೋದಕ್ಕೋಸ್ಕರ ಮತ್ತೆ ಮೃತರ ಹೆಸರಿನಲ್ಲಿ ಈ ಬೇರೆ ಬೇರೆ ಏನೆಲ್ಲ ವಹಿವಾಟುಗಳು ನಡೆಯುತ್ತೆ ಎಲ್ಲ ವಹಿವಾಟುಗಳು ಅದು ಆಧಾರ್ ಮೂಲಕ ನಡೆಯುವಂತ ವಹಿವಾಟು. ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ಎಲ್ಲದಕ್ಕೂ ಆಧಾರ್ನ ಲಿಂಕ್ ಮಾಡಿರೋ ಹಿನ್ನೆಲೆಯಲ್ಲಿ ಒಂದು ವೇಳೆ ಅವರ ಆಧಾರ್ನ ನಿಷ್ಕ್ರಿಯ ಮಾಡಿದ್ರೆ ಅದ್ರ ಜೊತೆನಲ್ಲೇ ಅವರ ಪಾನ್ ಕಾರ್ಡ್ ಕೂಡ ಡಿಆಕ್ಟಿವೇಟ್ ಆಗುತ್ತೆ, ಮತ್ತೆ ಎಲ್ಲದೂ ಡಿಆಕ್ಟಿವೇಟ್ ಆಗುತ್ತೆ. ಮತ್ತೆ ಇನ್ನ ಈ ಮೃತರ ವಿವರನ ಸಂಗ್ರಹ ಮಾಡೋದಂಗೆ ಅದಕ್ಕೆ ಏನು ಪ್ರಾಧಿಕಾರ ಇದೆ UIDAI ಏನಿದೆ ಅದು ಆ ಪ್ರಾಧಿಕಾರ ರಾಜ್ಯ ಸರ್ಕಾರಗಳ ನೆರವನ್ನ ತಗೊಂತಾ ಇದೆ. ರಾಜ್ಯ ಸರ್ಕಾರಗಳ ಮೂಲಕ ಮಾಹಿತಿ ಪಡೆದು, ಅಂದ್ರೆ ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಬೆಂಗಳೂರು ವ್ಯಾಪ್ತಿನಲ್ಲಿ ಮೃತಪಟ್ಟವ್ರನ್ನ ಯಾರ್ದನ್ನೇ ಅಲ್ಲಿ ಕ್ರಿಮೇಷನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಮಾರ್ಚರಿಗೆ ತಗೊಂಡೋದಾಗ ಅವ್ರು ಮೊದಲಿಗೆ ಮರಣ ಪ್ರಮಾಣ ಪತ್ರ ಕೊಡ್ಬೇಕಾಗುತ್ತೆ. ಆ ಮರಣ ಪ್ರಮಾಣ ಪತ್ರ BBMP ಇಂದ ಕೊಡ್ಲಾಗುತ್ತೆ. ಇನ್ನ ಜಿಲ್ಲೆಗಳಲ್ಲಾದ್ರೆ ನಗರಸಭೆ ಕೊಡುತ್ತೆ, ಮಹಾನಗರ ಪಾಲಿಕೆ ಇದ್ರೆ ಮಹಾನಗರ ಪಾಲಿಕೆಗಳು ಕೊಡ್ತವೆ, ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿ, ಈ ರೀತಿ ಮರಣ ಪ್ರಮಾಣ ಪತ್ರ ಆ ರೀತಿ ಸಿಗುತ್ತೆ. ಆ ಮರಣ ಪ್ರಮಾಣ ಪತ್ರವನ್ನ ಮಾಹಿತಿಯನ್ನ UIDAI ಸಂಗ್ರಹಿಸ್ತಾ ಇದೆ. ಆ ಮೂಲಕ ಆಧಾರ್ ನಿಷ್ಕ್ರಿಯಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇದೆ ರಮ್ಯಾ.